ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿತ್ಯೋ ರಾಘವೇಂದ್ರಂ ತಮಾಶ್ರಯೇ. ಧರಣಿ ಮಂಡಲೆ ಖ್ಯಾತಂ ಧೈರ್ಯಾದಿ ಗುಣಬ್ರಹ್ಮಿತಂ ಧಿಕೃತಾಶೇಷವಾದಿಭ್ರಂ ಧೀರಸಿಂಹ ಗುರುಂ ಭಜೆ. ಸುಧಾದ್ಯಮಲ ಸದ್ಬೋಧಂ ಸುಕೀರ್ತಿ ವಿಲಸದ್ದಿಶಂ ಸುಧಿ ಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರ ಗುರುಂ ಭಜೆ. ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ದಿವ್ಯ ಭವ್ಯ ಪರಂಪರೆಯಲ್ಲಿ ಧೃವತಾರೆಯಂತೆ ಕಂಗೊಳಿಸಿದವರು ಅನೇಕ ಮಹನೀಯರು. ಅವರಲ್ಲಿ ಇಂದಿನ ಆರಾಧನಾ ನಾಯಕರಾದ ಶ್ರೀ ಸುಶೀಲೇಂದ್ರ ತೀರ್ಥರು ಕೂಡ ಒಬ್ಬರು. ಇವರ ಚರಿತ್ರೆಯನ್ನು ಹರಿವಾಯು ಗುರುಗಳ ಪ್ರೇರಣೆಯಂತೆ ಯಥಾಶಕ್ತಿ ಯಥಾಮತಿ ಹೇಳಲು ಪ್ರಯತ್ನಿಸುತ್ತೇನೆ. ಶ್ರೀ ಸುಶೀಲೇಂದ್ರ ತೀರ್ಥರ ಪೂರ್ವಾಶ್ರಮದ ನಾಮ ಶ್ರೀ ರಾಜ ಕೃಷ್ಣಾಚಾರ್ಯರು. ಇವರು ಶಾಷ್ಟಿಕ ವಂಶದ ಬೀಗಮುದ್ರೆ ಮನೆತನದವರು. ಅಷ್ಟೇ ಅಲ್ಲದೆ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಪೂರ್ವಾಶ್ರಮದ ವಂಶದಲ್ಲಿಯೂ ಜನಿಸಿದರಿಂದ ಇವರು ಉಭಯ ವಂಶಾಬ್ದಿ ಚಂದ್ರಮರೆಂದು ಪ್ರಸಿದ್ಧರಾಗಿದ್ದಾರೆ. ಮುಂದೆ ಯುಕ್ತವಾದ ವಯಸ್ಸಿನಲ್ಲಿ ಎಲ್ಲ ಸಂಸ್ಕಾರಗಳನ್ನು ಪಡೆದು ಇವರು ಶ್ರೀ ಸುಪ್ರಜ್ಞೇಂದ್ರ ತೀರ್ಥರಿಂದ ಕಾವ್ಯ, ಅಲಂಕಾರ, ನಾಟಕ ಹಾಗೂ ಸುಕೃತೀಂದ್ರ ತೀರ್ಥರಿಂದ ದ್ವೈತಶಾಸ್ತ್ರ ಸುಧಾಂತ ಅಧ್ಯಯನ ಹಾಗೂ ಹುಲಿ ಹನುಮಂತಾಚಾರ್ಯರಿಂದ ನವ್ಯ ಹಾಗೂ ಮೀಮಾಂಸ ಎಂಬ ಮಹಾಗ್ರಂಥಗಳನ್ನು ಓದಿದರು. ಗುರುಗಳ ಅನುಗ್ರಹದಿಂದ ಮಹಾಪಂಡಿತರೆಂದು ಖ್ಯಾತರಾದರು. ಎಲ್ಲ ಮತದ ವಿದ್ವಾಂಸರನ್ನು ಒಂದು ಕಡೆ ಸೇರಿಸಿ ತಮ್ಮ ಸ್ವಂತ ಹಣದಿಂದಲೇ ವಿದ್ವತ್ ಸಭೆಗಳನ್ನು ನಡೆಸಿ ಶಾಸ್ತ್ರ ವಿಚಾರ ಮಂಥನವನ್ನು ಮಾಡುತ್ತಿದ್ದ ಆಸಕ್ತಿ ಪ್ರಯತ್ನ ಮಾಡಿದ್ದು ರಾಜ ಕೃಷ್ಣಾಚಾರ್ಯರು. ಮುಂದೆ ಕಾಲಾನಂತರದಲ್ಲಿ ಶ್ರೀ ಸುಕೃತೀಂದ್ರ ತೀರ್ಥರಿಗೆ ದೇಹಾಲಸ್ಯ ಉಂಟಾಗಿ ಮುಂದಿನ ಉತ್ತರಾಧಿಕಾರಿಗಳ ಅನ್ವೇಷಣದಲ್ಲಿದ್ದರು. ಶ್ರೀ ರಾಜ ಕೃಷ್ಣಾಚಾರ್ಯರ ಗುರುಭಕ್ತಿ ವೈರಾಗ್ಯವನ್ನು ಕಂಡು ಇವರೇ ಈ ಪೀಠಕ್ಕೆ ಸಮರ್ಥರಾದ ಉತ್ತರಾಧಿಕಾರಿ ಎಂದು ಪರಿಗಣಿಸಿ ರಾಜ ಕೃಷ್ಣಾಚಾರ್ಯರಿಗೆ ಫಲಮಂತ್ರಾಕ್ಷತೆಯನ್ನು ನೀಡಿ ಅವರಿಗೆ ಶ್ರೀ ಮೂಲರಾಮಚಂದ್ರ ದೇವರ ಹಾಗೂ ಗುರುಗಳ ಸಾನ್ನಿಧ್ಯದಲ್ಲಿ ಶ್ರೀ ಸುಶೀಲೇಂದ್ರ ತೀರ್ಥ ಎಂದು ಅಭಿದಾನವನ್ನು ನೀಡಿ ಮಹಾಪೀಠಕ್ಕೆ ಉತ್ತರಾಧಿಕಾರಿಯನ್ನು ಅಭಿಷಿಕ್ತಗೊಳಿಸಿದರು. ಮುಂದೆ ಗುರುಗಳ ಉಪದೇಶದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ಶಾಸ್ತ್ರ ಪಾಠ ಪ್ರವಚನದಲ್ಲಿ ಮಗ್ನರಾಗಿ ಗುರುಗಳ ಸೇವೆಯನ್ನು ಮಾಡುತ್ತಿದ್ದರು. ಸ್ವಲ್ಪ ವರ್ಷಗಳ ನಂತರ ಶ್ರೀ ಸುಕೃತೀಂದ್ರ ತೀರ್ಥರು ನಂಜನಗೂಡಿನಲ್ಲಿ ವೃಂದಾವನದ ಪ್ರವೇಶವನ್ನು ಮಾಡಿದರು. ನಂತರ ಗುರುಗಳ ಆಜ್ಞೆಯಂತೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಧ್ವ ಮತದ ಪ್ರಚಾರ ಹಾಗೂ ಶಾಸ್ತ್ರ ಚಿಂತನೆಗೆ ವಿಶೇಷವಾದ ವೇದಿಕೆಯನ್ನಾಗಿ ಶ್ರೀಮತ್ ಸಮೀರ ಸಮಯ ಸಂವರ್ಧಿನಿ ಸಭಾ ಎಂದು ನಾಮಕರಣವನ್ನು ಮಾಡಿ ಆ ವೇದಿಕೆಯಲ್ಲಿ ಶ್ರೀಮಠದ ವತಿಯಿಂದ 3 ದಿನಗಳ ಕಾಲ ಎಲ್ಲ ಮತದ ವಿದ್ವಾಂಸರನ್ನು ಒಂದು ಕಡೆ ಸೇರಿಸಿ ಶಾಸ್ತ್ರ ಮಂಥನವನ್ನು ಮಾಡಿ ಎಲ್ಲರಿಗೂ ಮಾಡಿಸಿ ಅವರಿಗೆಲ್ಲ ಪಾರಿತೋಷಕಗಳನ್ನು ಕೈತುಂಬ ದಕ್ಷಿಣೆಯನ್ನು ನೀಡಿ ಸನ್ಮಾನವನ್ನು ಮಾಡಿ ಎಲ್ಲರನ್ನೂ ಪ್ರೀತಿಗೊಳಿಸುತ್ತಿದ್ದರು. ಮುಂದೆ ಸಂಚಾರವನ್ನು ಮಾಡುತ್ತಾ ಭಕ್ತ ಜನರಿಗೆಲ್ಲ ಅನುಗ್ರಹ ಮಾಡಿ ಗದ್ವಾಲ ರಾಜನಾದ ಸೀತಾರಾಮ ಭೂಪಾಲನ ಕೋರಿಕೆಯಂತೆ ಗದ್ವಾಲ ರಾಜ್ಯಕ್ಕೆ ಹೋಗಿ ಅಲ್ಲಿ ಸತತ 2 ವರ್ಷದಿಂದ ಇದ್ದ ಕ್ಷಾಮವನ್ನು ತಮ್ಮ ಆಗಮನ ಮಾತ್ರದಿಂದಲೇ ಪರಿಹಾರ ಮಾಡಿ ಸತತ 13 ದಿನಗಳ ಕಾಲ ಮಾಘ ಮಾಸದಲ್ಲಿ ಮಳೆಯನ್ನು ತಂದರು. ಇದು ಶ್ರೀರಾಮಚಂದ್ರ ದೇವರ ಅನುಗ್ರಹ ಮಾತ್ರದಿಂದಲೇ ತಿಳಿಯಬೇಕು ಎಂದು ಸೀತಾರಾಮ ಭೂಪಾಲನಿಗೆ ಅನುಗ್ರಹ ಮಾಡಿದರು. ಮುಂದೆ ಸಂಚಾರ ಮಾರ್ಗವಾಗಿ ಹೈದರಾಬಾದ್ ತಲುಪಿದರು. ಅಲ್ಲಿ ಗುರುಗಳ ಮಹಿಮೆ ಶಕ್ತರಾದ ಶ್ರೀ ಸುಶೀಲೇಂದ್ರ ತೀರ್ಥರನ್ನು ಕಂಡ ಅಲ್ಲಿಯ ನವಾಬನು ಗುರುಗಳನ್ನು ಮಹಾ ಸಂಸ್ಥಾನವನ್ನು ಅರಮನೆಗೆ ಕರೆಸಿ ಮಹಾ ಗೌರವವನ್ನು ಮಾಡಿದನು. ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ಅವರ ಮಹಿಮೆಯಿಂದ ಆಶ್ಚರ್ಯನಾದ ನವಾಬನು ನೀವು ಬಾಲಚಕ್ರವರ್ತಿಗಳು ಎಂದು ಭಕ್ತಿಭಾವದಿಂದ ಕೊಂಡಾಡಿ ರಾಜನಿಗೆ ಅನುಗ್ರಹ ಮಾಡಿದ ಗುರುಗಳು ಮುಂದೆ ಸಂಚಾರವನ್ನು ಮುಂದುವರೆಸುತ್ತಾ ಉಡುಪಿಯ
ಅದಮಾರು ಮಠದ ಶ್ರೀ ವಿಬುಧಪ್ರಿಯ ತೀರ್ಥರ ಪರ್ಯಾಯಕ್ಕೆ ಮಠದ ಆಹ್ವಾನ ಮೇರೆಗೆ ಉಡುಪಿ ಕ್ಷೇತ್ರಕ್ಕೆ ದಿಗ್ವಿಜಯ ಮಾಡಿದರು. ಪರ್ಯಾಯ ಶ್ರೀ ಅದಮಾರು ಮಠದ ವತಿಯಿಂದ ಶ್ರೀಗಳ ಆಗಮನಕ್ಕೆ ಸಕಲ ವಿಧವಾದ ಸಿದ್ಧತೆಯನ್ನು ಮಾಡಿ ಶ್ರೀ ಸುಶೀಲೇಂದ್ರ ತೀರ್ಥರನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ಮಠಕ್ಕೆ ಆಹ್ವಾನಿಸಿದರು. ಪರ್ಯಾಯ ಮಠದಿಂದ ಶ್ರೀಗಳಿಗೆ ಸಕಲ ಗೌರವವನ್ನು ಮಾಡಿದರು. ಶ್ರೀ ವಿಬುಧಪ್ರಿಯ ತೀರ್ಥರಿಗೂ ಶ್ರೀ ರಾಘವೇಂದ್ರ ಮಠದ ವತಿಯಿಂದ ವಿಶೇಷವಾದ ಗೌರವ ಆಧಾರಗಳನ್ನು ಮಾಡಿದರು. ಮುಂದೆ ಪರ್ಯಾಯ ಪೀಠದ ಶ್ರೀ ವಿಬುಧಪ್ರಿಯ ತೀರ್ಥರು ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ಶ್ರೀ ಕೃಷ್ಣನ ಸಂಧ್ಯಾಕಾಲದ ಧೂಳಿ ದರ್ಶನವನ್ನು ಮಾಡಿಸಿದರು. ಇದರಿಂದ ಭಕ್ತಿ ಭಾವದಿಂದ ಶ್ರೀ ಕೃಷ್ಣನಿಗೆ ಆಗಿನ ಕಾಲದಲ್ಲಿ 7,000 ರೂಪಾಯಿಯನ್ನು ಕಾಣಿಕೆಯಾಗಿ ಸುಶೀಲೇಂದ್ರ ತೀರ್ಥರು ನೀಡಿದರು. ಮುಂದೆ ಶ್ರೀ ವಿಬುಧಪ್ರಿಯ ತೀರ್ಥರ ಆಶಯದಂತೆ ಕೆಲವು ದಿನಗಳ ಕಾಲ ಉಡುಪಿಯಲ್ಲಿ ಇದ್ದು ವಿಶೇಷವಾದ ಸಾಧನೆಯನ್ನು ಮಾಡಿದರು. ಮುಂದೆ ಶ್ರೀ ವಿಬುಧಪ್ರಿಯ ತೀರ್ಥರ ಆಶಯದಂತೆ ಭಾವಿ ಸಮೀರ ಶ್ರೀ ವಾದಿರಾಜ ಗುರುಸಾರ್ವಭೌಮರ ಶ್ರೀ ವಿಜೀಂದ್ರ ತೀರ್ಥ ಗುರುಸಾರ್ವಭೌಮರಿಗೆ ಉಡುಪಿಯಲ್ಲಿ ಶ್ರೀ ಕೃಷ್ಣನ ಸಾನ್ನಿಧ್ಯದ ಎದುರುಗಡೆ ಉಡುಗೊರೆಯಾಗಿ ನೀಡಿದ ಜಾಗದಲ್ಲಿ ಕಾಮಧೇನುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಅಷ್ಟ ಮಠಾಧೀಶರಿಗೆ ಆತ್ಮೀಯವಾದ ಶ್ರೀಮಠದ ಗೌರವವನ್ನು ಮಾಡಿ ಬಂದ ವಿದ್ವಾಂಸರಿಗೆಲ್ಲ ಧನ, ಕನಕ, ಸುವರ್ಣ, ರಜತಮಯವಾದ ವಸ್ತುಗಳನ್ನು ನೀಡಿ ಎಲ್ಲರಿಗೂ ಪ್ರೀತಿಗೊಳಿಸಿದ್ದ ಕೀರ್ತಿ ಶ್ರೀ ಸುಶೀಲೇಂದ್ರ ತೀರ್ಥರದ್ದು. ನಂತರದಲ್ಲಿ ಮೂಲರಾಮಚಂದ್ರ ದೇವರಿಗೆ ಸುವರ್ಣಮಯವಾದ ಮಂಟಪವನ್ನು ನಿರ್ಮಾಣ ಮಾಡುವ ಸಂಕಲ್ಪವನ್ನು ಮಾಡಿ ಅದನ್ನು ಮೂಲರಾಮಚಂದ್ರ ದೇವರಿಗೆ ಸಮರ್ಪಿಸಿದ ಕೀರ್ತಿ ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ಸಲ್ಲುತ್ತದೆ. ಹೀಗೆ ಶ್ರೀಮಠದ ಇತಿಹಾಸದಲ್ಲಿ ಅಚ್ಚಳಿದು ಉಳಿಯುವಂತಹ ಕಾರ್ಯವನ್ನು ಮಾಡಿದ ಶ್ರೀ ಸುಶೀಲೇಂದ್ರ ತೀರ್ಥರು 9 ಬಾರಿ ಶ್ರೀಮನ್ಯಾಯಸುಧಾ ಮಂಗಳವನ್ನು ಮಾಡಿದ ದಾಖಲೆಯನ್ನು ಶ್ರೀಮಠದಲ್ಲಿ ನೋಡಬಹುದು. ಮುಂದೆ ಇವರ ಕಾಲದಲ್ಲಿ ಶ್ರೀ ವ್ಯಾಸರಾಜರ ಚಂದ್ರಿಕಾ ಗ್ರಂಥಕ್ಕೆ ಅದ್ವೈತ ಪಂಡಿತರಾದ ಅನಂತಕೃಷ್ಣ ಶಾಸ್ತ್ರಿ ಎಂಬುವವರು ಖಂಡನಾ ಗ್ರಂಥವಾದ ಚಂದ್ರಿಕಾ ಖಂಡನ ಎಂಬ ಗ್ರಂಥವನ್ನು ಬರೆದು ಇದು ವ್ಯಾಸರಾಜರಿಗೆ ಅಪಮಾನ ಮಾಡಿದರು. ಇದನ್ನು ಕೇಳಿದ ಶ್ರೀ ಸುಶೀಲೇಂದ್ರ ತೀರ್ಥರು ಆಗಿನ ಕಾಲದ ಮಹಾಪಂಡಿತರಾದ ಗೌಡಗೆರೆ ವೆಂಕಟರಮಣಾಚಾರ್ಯರಿಗೆ ಇದರ ಖಂಡನಾ ಗ್ರಂಥವನ್ನು ಬರೆದು ಸಮರ್ಪಣೆ ಮಾಡುವುದಕ್ಕೆ ಹೇಳಿದರು. ಗುರುಗಳ ಮಾತಿನಂತೆ ಗೌಡಗೆರೆ ಆಚಾರ್ಯರು ಅದಕ್ಕೆ ಚಂದ್ರಿಕಾ ಪ್ರಕಾಶ ಪ್ರಸಾರ ಎಂಬ ಗ್ರಂಥವನ್ನು ಬರೆದು ಅದ್ವೈತ ಗ್ರಂಥವನ್ನು ಖಂಡನೆ ಮಾಡಿ ವ್ಯಾಸರಾಜರಿಗೆ ಗೌರವವನ್ನು, ಚಂದ್ರಿಕಾ ಗ್ರಂಥದ ಮಹತ್ವವನ್ನು ಸಾರಿದರು. ಇದನ್ನು ನೋಡಿದ ನಂಜನಗೂಡಿನ ಕವಿಗಳಾದ ನಂಜುಂಡಯ್ಯನವರು ಶ್ರೀ ಸುಶೀಲೇಂದ್ರ ತೀರ್ಥರ ಸಾಧನೆ, ತಪಸ್ಸು, ವೈರಾಗ್ಯ, ಶಾಸ್ತ್ರದ ಮೇಲಿನ ದೀಕ್ಷೆಯನ್ನು ನೋಡಿ ಅವರ ಮೇಲೆ ಅಭಿನವ ರಾಘವೇಂದ್ರ ಎಂಬ ಕಾವ್ಯವನ್ನು ಬರೆದು ಇದು ಶ್ರೀ ಸುಶೀಲೇಂದ್ರ ತೀರ್ಥರನ್ನು ಹಾಡಿ ಹೊಗಳಿದ್ದ ಕಾವ್ಯವಾಗಿತ್ತು. ಇದನ್ನು ನೋಡಿದ ಶ್ರೀ ಸುಶೀಲೇಂದ್ರ ತೀರ್ಥರು ಇದು ನಮ್ಮ ಮಹಿಮೆಯಲ್ಲ, ಬದಲಾಗಿ ಶ್ರೀ ಮೂಲರಾಮದೇವರ ಆಚಾರ್ಯರ ರಾಯರ ಮಹಿಮೆಯೆಂದು ತಿಳಿಯಬೇಕು. ಹಾಗಾಗಿ ಇದನ್ನು ಕಪಿಲಾ ನದಿಯಲ್ಲಿ ಹಾಕಲು ಸೂಚಿಸಿದರು. ಇದರಲ್ಲಿ ಅವರ ನಿಸ್ವಾರ್ಥ ಸೇವೆ, ಗುರುಭಕ್ತಿಯನ್ನು ನೋಡಬಹುದು. ಮುಂದೆ ಅವರ ವೃಂದಾವನ ಪ್ರವೇಶ ನಂತರ ಯಲಮತ್ತೂರು ಕೃಷ್ಣಾಚಾರ್ಯರು ಅದನ್ನು ಪುನಃ ಮುದ್ರಣ ಮಾಡಿದರು. ಈಗಲೂ ಆ ಗ್ರಂಥವನ್ನು ಶ್ರೀ ಸುಶೀಲೇಂದ್ರ ವಿಜಯ ಎಂದು ದಿನನಿತ್ಯದಲ್ಲಿ ಪಠನೆ ಮಾಡುವ ಕ್ರಮ ಮನೆಗಳಲ್ಲಿ ಇದೆ. ಹೀಗೆ ತಮ್ಮ ಸಾಧನೆಯನ್ನು ನಿರಂತರ ಮಾಡುತ್ತಾ ನಿತ್ಯದಲ್ಲಿ ಸುಧಾ ಪಾಠವನ್ನು ಮಾಡಿ ವಿದ್ವಾಂಸರನ್ನು ತಯಾರು ಮಾಡುತ್ತಿದ್ದರು. ಅವರ ಶಿಷ್ಯರೆಂದು ಶ್ರೀ ರಿತ್ತಿ ಧೀರೇಂದ್ರಾಚಾರ್ಯರು, ದುರ್ಗಂ ಭೀಮಾಚಾರ್ಯ, ಸಾಹುಕಾರ ನರಸಿಂಹಾಚಾರ್ಯ, ಚಂದೂರು ಗೋವಿಂದ ಕೃಷ್ಣಾಚಾರ್ಯ,
ಗೌಡಗೆರೆ ವೆಂಕಟರಮಣಾಚಾರ್ಯ, ರಾಜ ಶ್ರೀನಿವಾಸ ಮೂರ್ತ್ಯಾಚಾರ್ಯ, ಹುಲಿ ಕೃಷ್ಣಾಚಾರ್ಯ ಹೀಗೆ ಅನೇಕರನ್ನು ಮಹಾವಿದ್ವಾಂಸರನ್ನಾಗಿ ತಯಾರು ಮಾಡಿದ ಕೀರ್ತಿ ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ಸಲ್ಲುತ್ತದೆ. ಮುಂದೆ ಆಗಿನ ಕಾಲದ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದಲೂ ವಿಶೇಷವಾಗಿ ಮೈಸೂರು ಅರಮನೆಯಲ್ಲಿ ಆಹ್ವಾನಿತರಾಗಿ ರಾಜರಿಗೂ ಅನುಗ್ರಹ ಮಾಡಿದರು. ಶ್ರೀ ಸುಶೀಲೇಂದ್ರ ತೀರ್ಥರು ಅನೇಕ ಮಠದ ಸ್ವಾಮಿಗಳ ಜೊತೆ ನಿಕಟವಾದ ಬಾಂಧವ್ಯವನ್ನು ಹೊಂದಿದ್ದರು. ಶ್ರೀ ವ್ಯಾಸರಾಜ ಮಠದ ಶ್ರೀ ವಿದ್ಯಾರತ್ನಾಕರ ತೀರ್ಥರು, ಶ್ರೀ ವಿದ್ಯಾವಾರಿಧಿ ತೀರ್ಥರು, ಶ್ರೀಪಾದರಾಜ ಮಠದ ಶ್ರೀ ಮೇಧಾನಿಧಿ ತೀರ್ಥರು, ಉತ್ತರಾದಿ ಮಠದ ಶ್ರೀ ಸತ್ಯಧ್ಯಾನ ತೀರ್ಥರು ಹಾಗೂ ಅಷ್ಟಮಠದ ಎಲ್ಲ ಯತಿಗಳೊಂದಿಗೂ ನಿಕಟವಾದ ಸಂಬಂಧವನ್ನು ಹೊಂದಿ ಸಾಮರಸ್ಯವನ್ನು ತೋರಿದರು. ಮುಂದೆ ಸಂಚಾರ ನಿಮಿತ್ತ ಹುಬ್ಬಳ್ಳಿ ಪ್ರಾಂತ್ಯಕ್ಕೆ ದಿಗ್ವಿಜಯವನ್ನು ಮಾಡಿ ಅಲ್ಲಿನ ಭಕ್ತರಿಗೆಲ್ಲ ಅನುಗ್ರಹಿಸಿದರು. ಕಾಲಾನಂತರದಲ್ಲಿ ಅವರಿಗೆ ದೇಹಾಲಸ್ಯವಾಗಿ ಸಮೀಪದ ಪರಂಪರಾ ಗುರುಗಳ ಸಾನ್ನಿಧ್ಯವಾದ ಹೊಸರಿತ್ತಿ ಕ್ಷೇತ್ರಕ್ಕೆ ತಲುಪಿ ಅಲ್ಲಿ ಭಕ್ತರಿಗೆಲ್ಲ ಆಶೀರ್ವದಿಸಿ ಮುಂದೆ ಈ ಸಂಸ್ಥಾನ ಪೂರ್ಣ ಅಧಿಕಾರವನ್ನು ಬೇರೆಯವರಿಗೆ ಕೊಡಲು ಗುರುಗಳ ಆಜ್ಞೆಯಂತೆ ತಿಳಿಸಿದರು. ನಂಜನಗೂಡಿನಲ್ಲಿ ಇದ್ದ ಶ್ರೀಮಠದ ದಿವಾನರಾದ ಶ್ರೀ ಹುಲಿ ಕೃಷ್ಣಾಚಾರ್ಯರನ್ನು ಕರೆತರಲು ಹೇಳಿ ಅವರೇ ಸೂಕ್ತ ವ್ಯಕ್ತಿ ಎಂದು ಅವರಿಗೆ ಸನ್ಯಾಸಾಶ್ರಮವನ್ನು ಕೊಡಲು ಮುಂದಾದರು. ನಂಜನಗೂಡಿನಿಂದ ಬಂದ ಹುಲಿ ಕೃಷ್ಣಾಚಾರ್ಯರಿಗೆ ಇದು ಅನಿರೀಕ್ಷಿತವಾದ ಸುದ್ದಿಯಾಗಿತ್ತು. ಗುರುಗಳ ಆಜ್ಞೆಯನ್ನು ಸಮ್ಮತಿಸಿದರು. ಒಂದು ಶುಭ ಗಳಿಗೆಯಲ್ಲಿ ಅವರಿಗೆ ಫಲವನ್ನು ಕೊಟ್ಟು ಶ್ರೀ ಸುವ್ರತೀಂದ್ರ ತೀರ್ಥ ಎಂಬ ನಾಮವನ್ನು ನೀಡಿ ಶ್ರೀಮಠದ ಪೂರ್ಣ ಅಧಿಕಾರವನ್ನು ನೀಡಿದರು. ಹೀಗೆ ದಿನ ಕಳೆಯುತ್ತಿದ್ದಂತೆ ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ಅತಿಯಾದ ದೇಹಾಲಸ್ಯವಾಯಿತು. ಕೊನೆಗೆ ಅವರು ಶ್ರೀಮಠದ ಗುರುಗಳಾದ ಶ್ರೀ ವಿಜೇಂದ್ರ ಗುರುಸಾರ್ವಭೌಮರ ಆರಾಧನೆಯನ್ನು ಮಾಡಲೇಬೇಕು ಎಂದು ಸಂಕಲ್ಪ ಮಾಡಿ ಉಭಯ ಯತಿಗಳು ಆರಾಧನೆಯನ್ನು ವೈಭವದಿಂದ ಮಾಡಿದರು. ನಂತರ ಶ್ರೀ ಧೀರೇಂದ್ರ ತೀರ್ಥರ ಸಾಧನಾ ಭೂಮಿಯಾದ ವರದಾ ನದಿ ತೀರವಾದ ಹೊಸರಿತ್ತಿ ಕ್ಷೇತ್ರದಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷ ತೃತೀಯ ದಿನದಂದು ಎಲ್ಲ ಭಕ್ತರಿಗೂ ವಿದ್ವಾಂಸರಿಗೂ ಅನುಗ್ರಹ ಮಾಡಿ ದಾನ ಧರ್ಮಗಳನ್ನು ಮಾಡಿ ಶ್ರೀರಾಮದೇವರ ಸ್ಮರಣೆಯನ್ನು ಮಾಡಿ ಶ್ರೀ ಧೀರೇಂದ್ರ ತೀರ್ಥರ ಎಡಭಾಗದಲ್ಲಿ ಬೃಂದಾವನಸ್ಥರಾದರು. ಇಂದಿಗೂ ಬೇಡಿ ಬಂದ ಭಕ್ತರಿಗೆ ಕರುಣಾಮೂರ್ತಿಯಾಗಿ ಶ್ರೀ ಧೀರೇಂದ್ರ ತೀರ್ಥರ ಮಂತ್ರಿಯಾಗಿ ಎಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.